ಆತ್ಮೀಯ ವಿದ್ಯಾರ್ಥಿ ಮಿತ್ರರಲ್ಲಿ ಸ್ವಾಗತ. ಸೊ ವಿಷನ್ KS ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮ ಮೌನೇಶ್ವರ್ ಗೋರಿಕರ್ ಸರ್ ಅವರು ನಿಮಗೆ ಲಾಕ್ಡೌನಲ್ಲಿ ಸ್ವಲ್ಪ ಲಿಂಕ್ ಮಿಸ್ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಕೆಲವೊಂದಿಷ್ಟು ಟಾಪಿಕ್ಗಳ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಒಂದು ಶಾರ್ಟ್ ವಿಡಿಯೋಗಳನ್ನು ಬಿಡ್ತಾ ಇದ್ದೀನಿ. ಸೊ ನಿಮಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ. ಸೊ ಇಲ್ಲಿವರೆಗೂ ಯಾರು ವಿಷನ್ KS ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ನಾನು ಮಾಡುವಂಥ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತದೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಇರುತ್ತೆ, ಆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ಯಾಕಂದರೆ ನಾನು ಮಾಡ್ತಕ್ಕಂಥ ಮುಂದೆ ಎಲ್ಲ ವೀಡಿಯೋಸ್ಗಳು ಇರ್ತಾವಲ್ಲ, ಸೊ ಅವುಗಳು ನಿಮ್ಗೆ ಏನಾಗ್ತವೆ ಅಂತಂದರೆ ಈ ಒಂದು ಆಟೋಮೆಟಿಕ್ಲಿ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಸೊ ಹಾಗಾಗಿ ನೀವು ಒಂದಿಷ್ಟು ಕರೆಂಟ್ ಅಫೇರ್ಸ್ಗಳನ್ನು ಅಥವಾ ವಿಡಿಯೋಗಳನ್ನು ತಪ್ಪಿಸ್ಕೊಳ್ಳೋದು ಕೂಡ ತಪ್ಪುತ್ತೆ. ಸೊ ವಿಷನ್ KS ಯೂಟ್ಯೂಬ್ ಚಾನಲಲ್ಲಿ ಹಿಂದೆ ಆಲ್ರೆಡಿ ನಾನು ಪೊಲಿಟಿ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಮಾಡಿದ್ದೀನಿ, ಎಕಾನಮಿ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ಒಂದಿಷ್ಟು ಕರೆಂಟ್ ಅಫೇರ್ಸ್ಗಳನ್ನು ಕೂಡ ಮಾಡಿದ್ದೀನಿ. ಸೊ ಅವೆಲ್ಲವೂ ಕೂಡ ಏನಂತಂದರೆ ಅಲ್ಲಿ ವಿಷನ್ KS ಯೂಟ್ಯೂಬ್ ಚಾನಲ್ಗೆ ಹೋಗಿ, ಸೊ ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರ್ಯಾರು ಇನ್ನೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆಯಲ್ಲ, ವಿಷನ್ KS ಟೆಲಿಗ್ರಾಮ್ ಕಾಂಪಿಟೇಟಿವ್ ಗ್ರೂಪ್ ಅಂತ ಹೇಳಿದೆ, ಸೊ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಸೊ ಅದರಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ಗಳನ್ನು ನಾನು ಹಾಕ್ತಾ ಇದ್ದೀನಿ. ಸೊ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಕರೆಂಟ್ ಅಫೇರ್ಸ್ನ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ಅದರಲ್ಲಿ ಕರೆಂಟ್ ಅಫೇರ್ಸ್ ಭಾಳ ಇಂಪಾರ್ಟೆಂಟ್ ಅಂತಂದರೆ ಇತ್ತೀಚೆಗೆ ಇಂಟರ್ನ್ಯಾಷನಲ್ IR ಸೆಕ್ಷನಲ್ಲಿ ಭಾಳ ಇಂಪಾರ್ಟೆಂಟು GS3 ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಮತ್ತು PSIಗೂ ಕೂಡ ಹೆಲ್ತ್ ಕೇರ್ ಇಶ್ಯೂ ಆಗಿ ಒಂದು ಎಸ್ಸೆ ಕೂಡ ಬರ್ಬೋದು. ಸೊ ಇದ್ರ ಬಗ್ಗೆ ಈ ಎಲ್ಲ ಅಂಶಗಳ ವಿಚಾರವಾಗಿ ನಾನು ಈ ಒಂದು ಆರ್ಟಿಕಲನ್ನು ಮಾಡ್ತಾ ಹೋಗ್ತೀನಿ, ಒಂದು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಸೊ ಬಹಳ ಇಂಪಾರ್ಟೆಂಟ್ ಆಗಿ ಇತ್ತೀಚೆಗೆ IR ಸೆಕ್ಷನ್ ಅಂದರೆ GS3 ಪೊಲಿಟಿಕಲ್ ಮತ್ತು ಅದೇ ರೀತಿ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಅಂತ ಹೇಳ್ಕರ್ತೀವಲ್ಲ, ಸೊ ಅಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮತ್ತು ಅಪ್ಕಮಿಂಗ್ PSI UPSC ಪ್ರಿಲಿಮ್ಸು, ನೆಕ್ಸ್ಟ್ PSI ಮತ್ತು ಗ್ರೂಪ್ ಸಿಯಲ್ಲೂ ಕೂಡ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಬಗ್ಗೆ ಪ್ರಶ್ನೆ ಬಂದರೆ ಈ ಒಂದು ಆರ್ಟಿಕಲ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಮತ್ತು ಅಲ್ಲಿ ಬೆಲ್ ಬಟನ್ ಇದೆ, ಸೊ ಅದನ್ನು ಬೆಲ್ ಮಾಡಿ ಅಂತ ಹೇಳ್ತಕ್ಕಂಥದ್ದು. ಸೊ ಓಕೆ. ಸೊ ಹಾಗಾದ್ರೆ ಪೇಟೆಂಟ್ ಫ್ರೀ ವ್ಯಾಕ್ಸಿನೇಷನ್ ಅಂತೇಳಿ, ಪೇಟೆಂಟ್ ಫ್ರೀ ವ್ಯಾಕ್ಸಿನ್ ಅಂತೇಳಿ ಭಾಳ ಚರ್ಚೆ ಆಗ್ತಾಯಿದೆ ಸ್ನೇಹಿತರೆ. ಇತ್ತೀಚೆಗೆ ಭಾಳಷ್ಟು ಜನ ಭಾರತದಲ್ಲಿ ಲಸಿಕೆ ಸಿಗ್ತಾ ಇಲ್ಲ, ವ್ಯಾಕ್ಸಿನ್ ಸಿಗ್ತಾ ಇಲ್ಲ, ಸೊ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕೆ ಈಗ ಆಗ್ತಾ ಇದೆ? ಸೊ ಭಾರತದಲ್ಲಿ ಲಸಿಕೆ ಉತ್ಪಾದನೆ ಯಾಕೆ? ಕೇಂದ್ರ ಸರ್ಕಾರದ ಮೇಲೆ ಒಂದಿಷ್ಟು ದಬ್ಬಾಳಿಕೆ, ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಸೊ ಯಾಕೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ವ್ಯಾಕ್ಸಿನ್ ಬಗ್ಗೆ ಇಷ್ಟೊಂದು ಇಷ್ಟೊಂದು ಪ್ರಾಬ್ಲಮಲ್ಲಿ ಯಾಕಿದ್ದಾವೆ? ಯಾಕೆ ಎಲ್ರಿಗೂ ವ್ಯಾಕ್ಸಿನ್ ಕೊಡ್ತಾ ಇಲ್ಲ? ಎಲ್ರಿಗೂ ಪೋಲಿಯೋ ರೀತಿಯಲ್ಲಿ ಕೊಡಬೇಕಾಗಿತ್ತು, ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ಬಹಳಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಚರ್ಚೆಗಳನ್ನು ನೋಡ್ತಾ ಹೋಗ್ತೀವಿ, ಪತ್ರಿಕೆಗಳಲ್ಲೂ ಕೂಡ ನೋಡ್ತಾ ಹೋಗ್ತೀವಿ. ಮತ್ತು ನಮ್ಮ ಆತ್ಮೀಯ ಸ್ನೇಹಿತರು ಕೂಡ ಮನೆಯಲ್ಲಿದ್ದು ನಾವು ವ್ಯಾಕ್ಸಿನ್ ಹಾಕ್ಸ್ಕೊಂಡಿಲ್ಲ, ಈಗಲೂ ಹಾಕ್ಸ್ಕೋಬೇಕು ಅಂತ ಹೇಳಿ ಕೂಡ ಬಹಳಷ್ಟು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಆರ್ಟಿಕಲ್ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪೇಟೆಂಟ್ ಫ್ರೀ ವ್ಯಾಕ್ಸಿನೇಷನ್ ಅಂತ ಹೇಳ್ಕರ್ತೀವಿ. ಅಂದರೆ ನಿಮಗೆ ಈ ಒಂದು ಕಾನ್ಸೆಪ್ಟ್ ಅರ್ಥ ಆಗಬೇಕು ಅಂತಂದರೆ ಈ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತಕ್ಕಂಥ ಕಾನ್ಸೆಪ್ಟ್ ಅರ್ಥ ಆಗಬೇಕು. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ IPR ಅಂತ ಹೇಳ್ಕರ್ತೀವಿ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಹೇಳ್ಕರ್ತೀವಿ. ಅಂದರೆ ಬೌದ್ಧಿಕ ಆಸ್ತಿ ಹಕ್ಕು ಅಂತ ಹೇಳಿ ಕರಿತಕ್ಕಂಥದ್ದು, ಬೌದ್ಧಿಕ ಆಸ್ತಿ ಹಕ್ಕು ಅಂತ ಹೇಳಿ. ಸೊ ಏನಿದು ಬೌದ್ಧಿಕ ಆಸ್ತಿ ಹಕ್ಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನೇ ಅನ್ಕೊಳ್ಳಿ, ನಾನೊಂದು ಬುದ್ಧಿವಂತಿಕೆಯಿಂದ ನನ್ನ ಒಂದು ಆವಿಷ್ಕಾರವನ್ನು ಮಾಡಿಬಿಟ್ಟು ನಾನೊಂದು ಸಂಶೋಧನೆಯನ್ನು ಮಾಡಿಬಿಡ್ತೀನಿ. ಸೊ ಅಂದರೆ ನನ್ನ ಬುದ್ಧಿವಂತಿಕೆಯಿಂದ ನನ್ನ ಸಂಶೋಧನೆ, ನನ್ನ ಹೊಸ ಅನ್ವೇಷಣೆಗಳನ್ನು ನಾನು ಮಾಡ್ತಕ್ಕಂಥದ್ದು, ಇವುಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದೇ ಬೌದ್ಧಿಕ ಆಸ್ತಿ ಹಕ್ಕು ಅಥವಾ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಹೇಳಿ ಕರಿತಕ್ಕಂಥದ್ದು. ಅಂದರೆ ಈ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಸುಮಾರು 6 ವಿಧದಲ್ಲಿರ್ತಕ್ಕಂಥದ್ದು. ಪೇಟೆಂಟ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ನೀವು ಯಾವ್ದಾದ್ರು ಒಂದು ವಸ್ತುವನ್ನು ಉತ್ಪಾದನೆ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಕೋವಿಶೀಲ್ಡ್ ಅನ್ಕೊಳ್ಳಿ, ಅದನ್ನು ಉತ್ಪಾದನೆ ಮಾಡಿದ್ದೀರಿ, ನೀವೇ ಕಷ್ಟಪಟ್ಟಿದ್ದೀರಿ, ನೀವೇ ಆವಿಷ್ಕಾರ ಮಾಡಿದ್ದೀರಿ ಅಂದರೆ ಅದು ಪೇಟೆಂಟ್ ಸಿಗುತ್ತೆ ನಿಮಗೆ. ಪೇಟೆಂಟ್ಸ್ ಆಗಿರ್ಬೋದು. ಕಾಪಿರೈಟ್ಸ್ ಅಂದರೆ ನೀವು ಯಾವ್ದಾದ್ರು ಒಂದು ಕತೆ ಕಾದಂಬರಿಗಳನ್ನು, ಬುಕ್ಗಳನ್ನು ಬರೆದಂಥ ಸಂದರ್ಭದಲ್ಲಿ ಆ ಒಂದು ಕತೆ ಕಾದಂಬರಿ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಏನಾಗುತ್ತೆ ಅಂತಂದರೆ ಕಾಪಿರೈಟ್ ಸಿಗ್ತಕ್ಕಂಥದ್ದು. ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಹೇಳಿ ಕೇಳಿರ್ತೀರಿ. ಈಗ ಫಾರ್ ಎಕ್ಸಾಂಪಲ್ ಕಲಬುರ್ಗಿಯಲ್ಲಿ ತೊಗರಿ, ಹೌದಾ? ಸೊ ಈ ರೀತಿಯಲ್ಲಿ ರಸಬಾಳೆ, ಮೈಸೂರು ರಸಬಾಳೆ ಆಗಿರ್ಬೋದು, ನಂಜನಗೂಡು ರಸಬಾಳೆ ಆಗಿರ್ಬೋದು, ಮೈಸೂರು ವಿಳೆದೆಲೆ ಆಗಿರ್ಬೋದು, ಬ್ಯಾಡಗಿ ಮೆಣಸಿನಕಾಯಿ ಆಗಿರ್ಬೋದು. ಸೊ ಇವೆಲ್ಲ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಹೇಳಿ ಕರಿತೀವಿ. ಸೊ ಅಂದರೆ ಕಾಪಿ ರೈಟ್ಸ್ ಮತ್ತು ಇಂಡಸ್ಟ್ರಿಯಲ್ ಸಿಂಬಲ್ಸ್ ಅಂತ ಹೇಳಿ ಕರಿತಕ್ಕಂಥದ್ದು. ಸೊ ಇವೆಲ್ಲ ಏನಪ್ಪ ಅಂತಂದರೆ
ಈ ಇಂಟೆಲೆಕ್ಚುಯಲ್ ಪ್ರಾಪರ್ಟಿಗೆ ಇರ್ತಕ್ಕಂಥವು ವಿಧಗಳು ಅಂತ ಹೇಳಿ ಕರಿತೀವಿ. ಸೊ ಹಾಗಾದ್ರೆ ಈ ಪೇಟೆಂಟ್ಸ್ ಅನ್ನ ಪಡೆದಂತ ಸಂದರ್ಭದಲ್ಲಿ, ಕಾಪಿ ರೈಟ್ಸ್ ಅನ್ನ ಪಡೆದಂತ ಸಂದರ್ಭದಲ್ಲಿ, ಜಿಯೋಗ್ರಫಿಕಲ್ ಇಂಡಿಕೇಶನ್ ಅನ್ನ ಪಡೆದಂತ ಸಂದರ್ಭದಲ್ಲಿ ಬೇರೊಬ್ಬ ವ್ಯಕ್ತಿ ಅವುಗಳನ್ನ ನಕಲು ಮಾಡೋದನ್ನ ಇದರಿಂದ ನಾವು ಏನ್ ಮಾಡ್ಬೋದು, ತಪ್ಪಿಸಬಹುದು ಅಂತ ಹೇಳಿ ಕರಿತಕ್ಕಂಥದ್ದು. ಮತ್ತೆ ಅದೇ ರೀತಿಯಲ್ಲಿ ಯಾರು ಅದನ್ನ ಉತ್ಪಾದನೆಯನ್ನ ಮಾಡಿರ್ತಾರೋ ಸೊ ಅವರಿಗೆ ಹಣಕಾಸಿನ ಅನುಕೂಲಗಳು ಆಗ್ತಕ್ಕಂಥದ್ದು, ಅವರ ಆವಿಷ್ಕಾರಕ್ಕೆ ತಗುಲಿರ್ತಕ್ಕಂಥ ವೆಚ್ಚಗಳು ಬರ್ತಕ್ಕಂಥದ್ದು, ಅವರಿಗೆ ರಾಯಲ್ಟಿ ಸಿಗ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಈಗ ಕೋವಿಶೀಲ್ಡ್ ತಗೊಳ್ಳೋಣ. ನಾನು ಕೋವಿಡ್ ವಿಚಾರವಾಗಿನೇ ಈ ಆರ್ಟಿಕಲ್ ಮಾಡ್ತಾ ಇರೋದು, ಈ ಒಂದು ಸಣ್ಣ ವಿಡಿಯೋ ಮಾಡ್ತಕ್ಕಂಥದ್ದು. ಸೊ ಹಾಗಾದ್ರೆ ಇಲ್ಲಿ ಕೋವಿಶೀಲ್ಡ್ ತಗೊಳ್ಳೋಣ. ಕೋವಿಶೀಲ್ಡ್ ನ ಸಿರಮ್ ಇನ್ಸ್ಟಿಟ್ಯೂಟ್ ಇದೆಯಲ್ಲ ಪುಣೆಯಲ್ಲಿ, ಸೊ ಅವರು ಇದನ್ನ ಉತ್ಪಾದನೆ ಮಾಡ್ತಾ ಇದ್ದಾರೆ. ಆದ್ರೆ ಅದರ ಮೂಲ ಕಂಪನಿ ಆದಂತ ಅಸ್ಟ್ರಾಜೆನಿಕಾ ಕಂಪ್ನಿಗೆ ಏನಪ್ಪಾ ಅಂತಂದ್ರೆ ಈ ಒಂದು ರಾಯಲ್ಟಿಯನ್ನ ಕೋವಿಶೀಲ್ಡ್ ಕಂಪ್ನಿ ಕೋವಿಶೀಲ್ಡ್ ನ ತಯಾರಿಸ್ತಕ್ಕಂಥ ಸೀರಮ್ ಇನ್ಸ್ಟಿಟ್ಯೂಟ್ ರಾಯಲ್ಟಿಯನ್ನ ಕೊಡ್ತಕ್ಕಂಥದ್ದು. ಸೊ ಇದರಿಂದ ಪೇಟೆಂಟ್ಸ್ ನ ಕೊಡೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಅವರಿಗೆ ಉತ್ತೇಜನ ಕೊಟ್ಟಂಗಾಗುತ್ತೆ. ಅವರಿಗೆ ಹೆಚ್ಚಿನ ಆವಿಷ್ಕಾರ ಮಾಡಲಿಕ್ಕೆ ಕೂಡ ನಾವು ಉತ್ತೇಜನ ಮಾಡ್ದಂಗೆ ಆಗ್ತಕ್ಕಂಥದ್ದು. ಕಾಪಿರೈಟ್ಸ್ ಆಗಿರ್ಬೋದು, ಪೇಟೆಂಟ್ಸ್ ಆಗಿರ್ಬೋದು, ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಡಿಸೈನ್ಸ್ ಆಗಿರ್ಬೋದು, ಇವೆಲ್ಲ ಕೂಡ ಬರ್ತಕ್ಕಂಥದ್ದು. ಆದ್ರೆ ನಾನ್ ಚರ್ಚೆ ಮಾಡ್ತಕ್ಕಂಥ ಒಂದು ಆರ್ಟಿಕಲ್ ಯಾವ್ದಪ್ಪ ಅಂತಂದ್ರೆ ಪೇಟೆಂಟ್ಸ್ ಅಂತ ಹೇಳಿ ಕರಿತೀವಿ. ಪೇಟೆಂಟ್ಸ್ ಅಂದ್ರೆ ಯಾವ್ದಾದ್ರೂ ಒಬ್ಬ ವ್ಯಕ್ತಿ ಒಂದನ್ನ ಆವಿಷ್ಕಾರ ಮಾಡಿದ್ರೆ ಅದರ ಮೇಲೆ ಸಂಪೂರ್ಣವಾದಂತ ಅದನ್ನು ತಯಾರಿಸುವ ವಿಧಾನ, ಬಳಕೆ ಮಾಡಿರ್ತಕ್ಕಂಥ ಅಂಶಗಳು ಮತ್ತು ಅದರ ಮಾರುಕಟ್ಟೆ ಸ್ವಾಮ್ಯ, ಸಂಪೂರ್ಣ ಏಕಸ್ವಾಮ್ಯವನ್ನ ಆ ಒಂದು ತಯಾರಿಸಿರ್ತಕ್ಕಂಥ ವ್ಯಕ್ತಿನೇ ಹೊಂದಿರತಕ್ಕಂಥದ್ದು ಅಂತ ಹೇಳಿ ಕರಿತೀವಿ. ಸೊ ಹಾಗಾದ್ರೆ ಇದನ್ನ ಎಕ್ಸ್ಕ್ಲೂಸಿವ್ ರೈಟ್ಸ್ ಅಂತ ಹೇಳಿ ಕೂಡ ಕರಿತಕ್ಕಂಥದ್ದು. ಹಾಗಾದ್ರೆ ಹೆಲ್ತ್ ಕೇರ್ ವಿಚಾರಕ್ಕೆ ಬರೋಣ ಸ್ನೇಹಿತರೆ. ಹೆಲ್ತ್ ಕೇರ್ ವಿಚಾರಕ್ಕೆ, ಸೊ ಅಂದ್ರೆ ಈ ಹೆಲ್ತ್ ಕೇರ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬಹುದು. ಸೊ ಪ್ರತಿಯೊಬ್ಬರಿಗೂ ಹೆಲ್ತ್ ಕೇರ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಭಾರತದಲ್ಲಿ ಅದರಲ್ಲೂ ಬರ್ತೀನಿ. ಭಾರತದಲ್ಲಿ ಹೆಲ್ತ್ ಕೇರ್ ಹೀಗಿರ್ಬೇಕಂದ್ರೆ ಪ್ರತಿಯೊಬ್ಬರಿಗೂ ಅವ್ರವ್ರಿಗೆ ಕೈಗೆಟುಕುವ ದರದಲ್ಲಿ ಅಫೋರ್ಡೆಬಲ್ ಕಾಸ್ಟ್ ಅಲ್ಲಿ ಇರಬೇಕು. ಅಂದ್ರೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಅಫೋರ್ಡೆಬಲ್ ಆಗ್ತಕ್ಕಂಥಲ್ಲಿ ಸೊ ಈ ಒಂದು ಹೆಲ್ತ್ ಕೇರ್ ಸೌಲಭ್ಯಗಳು ಇರ್ತಕ್ಕಂಥದ್ದು. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಹೆಲ್ತ್ ಕೇರ್ ಅನ್ನ ಹೊಂದತಕ್ಕಂಥದ್ದು, ಹೆಲ್ತ್ ಕೇರ್ ಮಾಡ್ಕೋತಕ್ಕಂಥದ್ದು ಈ ಒಂದು ಅವರ ಒಂದು ರೈಟ್ಸ್ ಅಂತ ಹೇಳಿ ಕರಿತೀವಿ. ಒಂದ್ ಕಡೆ ಇದು ರೈಟ್ಸ್, ಇನ್ನೊಂದ್ ಕಡೆ ಪ್ರತಿಯೊಬ್ರು ಏನಾದ್ರೂ ಆವಿಷ್ಕಾರ ಮಾಡಿದ್ರೆ, ಸಂಶೋಧನೆ ಮಾಡಿದ್ರೆ ಅದನ್ನ ಕಾಪಾಡಿಸ್ಕೊಂತಕ್ಕಂಥದ್ದು ಅದು ಅವ್ರ ರೈಟ್ಸ್. ಅಂದ್ರೆ ಈ ಕಡೆ ಹೆಲ್ತ್ ಕೇರ್ ವಿಚಾರ, ಈ ಕಡೆ ಏನಂತಂದ್ರೆ ಈ ಒಂದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್. ಅಂದ್ರೆ ಒಂದು ಕೋವಿಶೀಲ್ಡ್ ಅನ್ನು ಉತ್ಪಾದನೆ ಮಾಡಿದಾರೆ ಅಂದ್ರೆ ಇದರ ಮೇಲೆ ಸಂಪೂರ್ಣ ಅಧಿಕಾರ, ಸಂಪೂರ್ಣ ಏಕಸ್ವಾಮ್ಯತೆ, ಸಂಪೂರ್ಣ ವ್ಯಾಪಾರೀಕರಣ, ಸಂಪೂರ್ಣ ಲಾಭ ಈ ಕಂಪ್ನಿಗೆ ಇರುತ್ತೆ. ಆದ್ರೆ ಹೆಲ್ತ್ ಕೇರ್ ವಿಚಾರವಾಗಿ ಇವರು ಕೂಡ ಹಕ್ಕನ್ನು ಹೊಂದಿರ್ತಾರೆ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಇವೆರಡರ ಮಧ್ಯೆ ಯಾವಾಗ್ಲೂ ಗೊಂದಲ ಬರುತ್ತೆ. ಈ ಕಡೆ ಇವ್ರನ್ನೂ ಕಾಪಾಡಬೇಕು, ಈ ಕಡೆ IPR ಇವ್ರನ್ನ ಏನಾದ್ರು ಕಾಪಾಡಿಲ್ಲ ಅಂದ್ರೆ ಹೊಸ ಹೊಸ ಸಂಶೋಧನೆಗಳಾಗಲ್ಲ, ಹೊಸ ಹೊಸ ಉತ್ತೇಜನಗಳಾಗಲ್ಲ. ಸೊ ಅದು ಕೂಡ ಸರ್ಕಾರಕ್ಕೆ ಭಯ ಇರುತ್ತೆ. ಭಾರತದಲ್ಲಿ ಇಂಥದ್ದೊಂದು ಗೊಂದಲಗಳನ್ನ ಬಗೆಹರಿಸೋಕೋಸ್ಕರ ಪೇಟೆಂಟ್ಸ್ ಆಕ್ಟ್ 1970 ಅಂತ ಹೇಳಿ ಜಾರಿಗೆ ಬರುತ್ತೆ. ಪೇಟೆಂಟ್ಸ್ ಆಕ್ಟ್ 1970 ಅಂತ ಹೇಳಿ ಕರಿತೀವಿ. ಈ ಪೇಟೆಂಟ್ಸ್ ಆಕ್ಟ್ 1970 ಏನ್ ಹೇಳುತ್ತೆ ಅಂತಂದ್ರೆ 1970ರಲ್ಲಿ ಜಾರಿಗೆ ಬಂದಂತ ಈ ಕಾಯ್ದೆ ಏನ್ ಹೇಳುತ್ತೆ ಅಂದ್ರೆ ಈ ಕಾಯ್ದೆ ಈ ಮೆಡಿಸಿನ್ಸ್ ಮೇಲೆ ಇರ್ತಕ್ಕಂಥ ಅಂದ್ರೆ ಡ್ರಗ್ಸ್ ಇರ್ತಕ್ಕಂಥ ಈ ಔಷಧಗಳಿದಾವಲ್ಲ ಇದ್ರ ಮೇಲೆ ಮೊನೋಪಲಿಯನ್ನ ತಡೆಗಟ್ಟಲಿಕ್ಕೆ ಸಹಾಯ ಆಗ್ತಕ್ಕಂಥದ್ದು. ಅಂದ್ರೆ ಈ ಕಾಯ್ದೆ ಹೇಳುತ್ತೆ ಈ ಯಾವ್ದಾದ್ರು ಔಷಧಿಯನ್ನ ತಯಾರಿಸಿದ ವಿಧಾನದ ಮೇಲೆ ಅವರು ಪೇಟೆಂಟ್ಸ್ ಅನ್ನ ಪಡಿಬಹುದು, ಆದ್ರೆ ಅದನ್ನ ಬೇರೆ ವಿಧಾನದಲ್ಲಿ ಬೇರೆಯವರು ತಯಾರಿಸಬಹುದು ಭಾರತದಲ್ಲಿ ಅಂತ ಹೇಳಿ ಈ ಕಾಯ್ದೆ ಇತ್ತು. ಸೊ ಈ ಕಾಯ್ದೆ ಭಾರತದಲ್ಲಿ ಜನರಿಕ್ ಔಷಧಿ, ಜನರಿಕ್ ಮೆಡಿಸಿನ್ಸ್ ಬರ್ಲಿಕ್ಕೆ ಸಹಕಾರಿ ಆಯ್ತು ಅಂತ ಹೇಳಿ ಕರಿತೀವಿ. ಅಂದ್ರೆ ಯಾವ್ದಾದ್ರು ಒಂದು ಉತ್ಪಾದನೆ ಮಾಡಿದಾರೆ ಅಂದ್ರೆ ಆ ಉತ್ಪಾದನೆ ಮಾಡಿದ ವಿಧಾನದ ಮೇಲೆ ಅವರು ಪೇಟೆಂಟ್ ಅನ್ನು ಪಡಿಬಹುದು. ಆದ್ರೆ ಅದೇ ವಿಧಾನದ ಬಿಟ್ಟು ಬೇರೆ ವಿಧಾನದ ಮೂಲಕ ಬೇರೆದನ್ನ ಭಾರತದಲ್ಲಿ ಉತ್ಪಾದಿಸಬಹುದು ಅಂತ ಹೇಳಿ, ಅಂದ್ರೆ ಆ ಒಂದು ಔಷಧಿಯನ್ನು ಉತ್ಪಾದಿಸಬಹುದು ಅಂತ ಹೇಳಿ ಕಾಯ್ದೆ ಹೇಳುತ್ತೆ. ಈ ಕಾಯ್ದೆ ಭಾರತದಲ್ಲಿ ಜನರಿಕ್ ಮೆಡಿಸಿನ್ಸ್ ಅಥವಾ ಜನರಿಕ್ ಔಷಧಿಗಳು ಬರ್ಲಿಕ್ಕೆ ಸಹಾಯಕ ಆಯ್ತು. ನೆನ್ಪಿಟ್ಕೊಂಡಿರೋ ಸ್ನೇಹಿತರೆ, ಪೇಟೆಂಟ್ಸ್ ಆಕ್ಟ್ 1970 ನಾಳೆ PSI ಕೇಳುವಂತ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಇದು ಎಲ್ಲಿವರೆಗೂ ಇತ್ತು ಅಂತಂದ್ರೆ ಅಂದ್ರೆ ಬೇಸಿಕ್ ಹೆಲ್ತ್ ಕೇರ್ ಸಿಗ್ಲಿಕ್ಕೆ ಅವಕಾಶ ಆಯ್ತು. ಆದ್ರೆ ಇದು ಇಂಟರ್ನ್ಯಾಷನಲ್ ಅಲ್ಲಿ ಬಹಳ ದಿನ ಉಳಿಲಿಲ್ಲ. ಯಾಕಂದ್ರೆ ಟ್ರಿಪ್ಸ್ ಅಗ್ರಿಮೆಂಟ್ ಅಂತ ಹೇಳಿ ಕರಿತೀವಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವರ್ಡ್ ಇದು, ಟ್ರಿಪ್ಸ್ ಅಗ್ರಿಮೆಂಟ್ 1995 ಅಂತ ಹೇಳಿ ಕರಿತೀವಿ. ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಹೇಳಿ ಕರಿತೀವಿ. ಟ್ರಿಪ್ಸ್ TRIPS ಅಂತ ಹೇಳಿ, ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಹೇಳಿ ಕರಿತೀವಿ. 1995 ಅಲ್ಲಿ ಇದು ಜಾರಿಗೆ ಬಂತು, ಟ್ರಿಪ್ಸ್ ಅಗ್ರಿಮೆಂಟ್ WTO ಅಂಡರ್ ಅಲ್ಲಿ. ಸೊ ನಾಳೆ ಗ್ರೂಪ್ ಸಿ ಅಲ್ಲಿ ಪ್ರಿಲಿಮ್ಸ್ ಅಲ್ಲಿ ಕೇಳುವಂತ ಸಾಧ್ಯತೆ ಇರುತ್ತೆ ಟ್ರಿಪ್ಸ್ ಅಗ್ರಿಮೆಂಟ್ ಯಾವಾಗ ಜಾರಿಗೆ ಬಂತು ಅಂತ ಹೇಳಿ.
ಸೊ ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಹೇಳ್ಕರ್ತೀವಿ. ಸೊ ಇದು ಏನಪ್ಪ ಅಂತಂದ್ರೆ ಈ ಒಂದು ಹಕ್ಕುಗಳ ರಕ್ಷಣೆಗಾಗಿ ಇರ್ತಕ್ಕಂಥ ಒಂದು ಮಲ್ಟಿಲ್ಯಾಟ್ರಲ್ ಒಪ್ಪಂದ ಅಂತ ಹೇಳಿ ಕರಿತಕ್ಕಂಥದ್ದು. ಸೊ ಹಾಗಾದ್ರೆ ಕೋವಿಡ್-19 ವಿಷಯವಾಗಿ ಬರ್ತೀನಿ. ವ್ಯಾಕ್ಸಿನೇಷನ್ ಅನ್ನ ಬೇರೆ ಬೇರೆ ದೇಶಗಳು ತಯಾರಿಸ್ತಕ್ಕಂಥದ್ದು, ಅಂದ್ರೆ ಈಗ ಆಲ್ರೆಡಿ ಬಹಳಷ್ಟು ರಾಷ್ಟ್ರಗಳು ವ್ಯಾಕ್ಸಿನ್ ಅನ್ನ ತಯಾರಿಸಿರ್ತಕ್ಕಂಥದ್ದು. ಅದರಲ್ಲಿ ಕೆಲವು ವ್ಯಾಕ್ಸಿನ್ಗಳಿಗೆ ಇಂಟರ್ನ್ಯಾಷನಲ್ ಅಲ್ಲಿ ಮಾನ್ಯತೆ ಕೂಡ ಸಿಕ್ಕಿದೆ. ಆದರೆ WTOದಲ್ಲಿ ಲಾಸ್ಟ್ ಇಯರ್ 2020ರಲ್ಲಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಬಹಳ ಇಂಪಾರ್ಟೆಂಟ್ ಇದು ಸ್ನೇಹಿತರೆ. ಭಾರತ ಮತ್ತು ದಕ್ಷಿಣ ಆಫ್ರಿಕಾ ದೇಶಗಳು ಏನ್ ಮಾಡಿದ್ವು ಅಂತಂದ್ರೆ ಟ್ರಿಪ್ಸ್ ಅಗ್ರಿಮೆಂಟ್ನ ಈ ಒಂದು ತಾತ್ಕಾಲಿಕವಾಗಿ ಏನ್ ಮಾಡಿ ಅಂತಂದ್ರೆ ಇದನ್ನ ಟೆಂಪ್ರವರಿಲಿ ಸಸ್ಪೆಕ್ಸ್ ಮಾಡಿ ಅಥವಾ ಅಮಾನತ್ ಮಾಡಿ ಅಂತ ಹೇಳಿ, ಅಂದ್ರೆ ಈಗ ಎಲ್ರಿಗೂ ಕೂಡ ಕೋವಿಡ್-19 ಸಂಬಂಧಪಟ್ಟಂಗೆ ತಂತ್ರಜ್ಞಾನಗಳು ವರ್ಗಾವಣೆ ಆಗ್ಲಿ, ಜ್ಞಾನಗಳು ವಿನಿಮಯ ಆಗ್ಲಿ, ಜ್ಞಾನಗಳು ಹಂಚಿಕೆ ಆಗ್ಲಿ. ಯಾಕಂದ್ರೆ ಬಹಳಷ್ಟು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಈ ತರದ ಒಂದು ಉತ್ಪಾದನೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಲಾಸ್ಟ್ ಇಯರ್ ನೆನ್ಪಿಟ್ಕೊಂಡಿರ್ಬೇಕು, ನಾಳೆ ಪ್ರಿಲಿಮ್ಸ್ ಅಲ್ಲಿ ಕೇಳುವಂತ ಸಾಧ್ಯತೆ ಇರುತ್ತೆ. ಟ್ರಿಪ್ಸ್ ಅಗ್ರಿಮೆಂಟ್ ಅನ್ನ ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಿ ಅಂತ ಹೇಳಿ ಯಾರ ಮನವಿಯನ್ನ ಕೊಟ್ರು ಅಂತಂದ್ರೆ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಅಂತ ಹೇಳ್ಕರ್ತೀವಿ. ಯಾಕಂದ್ರೆ ಕೋವಿಡ್ ಶೀಲ್ಡ್ ಅಥವಾ ಕೋವ್ಯಾಕ್ಸಿನ್ ಅಥವಾ ಕೋವಿಡ್-19 ವಿಚಾರವಾಗಿ ತಂತ್ರಜ್ಞಾನಗಳು ಸುಲಭವಾಗಿ ವರ್ಗಾವಣೆ ಆಗ್ಲಿ, ಜ್ಞಾನ ಹಂಚಿಕೆ ಆಗ್ಲಿ, ಎಲ್ರಿಗೂ ಕೂಡ ಔಷಧಿಗಳು ಸಿಗಲಿ ಅಂತ ಹೇಳಿ ಈ ಒಂದು ಮನವಿಯನ್ನ ಮಾಡಿಕೊಂಡು ಪ್ರಸ್ತಾಪವನ್ನ ಇಟ್ವು ಅಂತ ಹೇಳ್ತಕ್ಕಂಥದ್ದು. ಇದಕ್ಕೆ ಸುಮಾರು WTOದಲ್ಲಿ ಇರ್ತಕ್ಕಂಥ 100ಕ್ಕೂ ಹೆಚ್ಚು ರಾಷ್ಟ್ರಗಳು ಒಪ್ಕೊಂಡವು. ಆದ್ರೆ ಬಲಿಷ್ಠ ರಾಷ್ಟ್ರಗಳಾದಂಥ ಅಮೆರಿಕ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಯುರೋಪಿಯನ್ ಯೂನಿಯನ್ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಕೆನಡಾ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಅವತ್ತಿನ ದಿನಮಾನಗಳಲ್ಲಿ ಒಪ್ಕೊಳ್ಳಿಲ್ಲ. ಯಾಕೆ ಭಾರತಕ್ಕೆ ಲಸಿಕೆ ಲೇಟ್ ಆಯಿತು ಅನ್ನೋದಕ್ಕೆ ಈ ಒಂದು ಅಂಶಗಳು ಸಹಕಾರಿಯಾಗ್ತವೆ ನಿಮಗೆ. ಸೊ ಹಾಗಾದ್ರೆ ಅವತ್ತಿನ ಸಂದರ್ಭದಲ್ಲಿ ಈ ಅಮೆರಿಕ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಇಟಲಿ ಆಗಿರ್ಬೋದು, ಯುರೋಪಿಯನ್ ಯೂನಿಯನ್ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಇವೆಲ್ಲ ಒಪ್ಕೊಳ್ಳಿಲ್ಲ. ಸೊ ಹಾಗಾಗಿ ಇದನ್ನ ತಡಿತಾ ಇದ್ವು. ಆದ್ರೆ ವರ್ಲ್ಡ್ ಮಾಸ್ ಇಮ್ಯುನಿಟಿಯನ್ನ ತರಿಸೋಬೇಕು ಅಂದ್ರೆ ನಮ್ಗೆ 2024 ಆಗತ್ತೆ. ಅಂದ್ರೆ ಜಗತ್ತಿನಲ್ಲಿ ಎಲ್ಲರಿಗೂ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡಲೇಬೇಕು ಅಂತಂದ್ರೆ ನಮ್ಗೆ ಟೈಮ್ ಎಷ್ಟಾಗುತ್ತೆ, 2024 ವರೆಗೂ ಆಗುತ್ತೆ. ಸೊ ಅದಕ್ಕಾಗಿ ಕೆಲವು ರಾಷ್ಟ್ರಗಳು ಏನ್ ಮಾಡ್ಕೊಂಡ್ಬಿಟ್ಟು ಅಂದ್ರೆ ವ್ಯಾಕ್ಸಿನ್ ನ್ಯಾಷನಲಿಸಮ್ ಅನ್ನ ಮಾಡ್ಕೊಂಡ್ಬಿಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಪೇಟೆಂಟ್ ಈಗ ಏನಾಯ್ತು ಅಂತಂದ್ರೆ ವ್ಯಾಕ್ಸಿನ್ ನ್ಯಾಷನಲಿಸಮ್ ಬೇಕಾ, ಯಾವಾಗ ಬೇಕು, ಹೇಗ್ ಬೇಕು, ಎಲ್ಲಿಗೆ ಇದು ಪೇಟೆಂಟ್ಸ್ ಬೇಕಾ, ಇವೆಲ್ಲ ಕೂಡ ಇವಾಗ ಚರ್ಚೆ ಆಗ್ತಕ್ಕಂಥದ್ದು. ಅಂದ್ರೆ ಈ ಒಂದು ಕೋವ್ಯಾಕ್ಸಿನ್ ಅಥವಾ ಕೋವ್ಯಾಕ್ಸಿನ್ ನಮ್ದು ಕೋವಿಶೀಲ್ಡ್ ಮೇಲೆ ಏನಾದ್ರು ಪೇಟೆಂಟ್ಸ್ ಕೊಟ್ರೆ ಸೊ ಅದನ್ನ ಎಲ್ಲಾ ಕಡೆ ಸರಬರಾಜು ಮಾಡ್ಲಿಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಅಂತ ಹೇಳಿದ್ರೆ ಈ ಒಂದು ಆರ್ಟಿಕಲ್ ನ ಹಿನ್ನೆಲೆ ಅಂತ ಹೇಳಿ ಕರಿತೀವಿ. ಆದ್ರೆ ಇಲ್ಲಿ ಪೇಟೆಂಟ್ ಬೇಕಾ ಈ ವಿಚಾರವಾಗಿ ಅಂತ ಹೇಳಿ ನಾವು ಚರ್ಚೆ ಮಾಡಕ್ ಹೋದ್ರೆ 2 ವಿಚಾರಗಳು ನಮ್ಗೆ ಗಮನಕ್ಕೆ ಬರ್ತವೆ. ಸೊ ಒಂದೇದು ಆ ಪೇಟೆಂಟ್ ಅನ್ನ ಅಂದ್ರೆ ಯಾರು ಅದನ್ನ ಉತ್ಪಾದಿಸಿರ್ತಾರಲ್ಲ ಅವರ ಒಂದು ಔಷಧಿಯ ವೆಚ್ಚ, ಅಂದ್ರೆ ಅದನ್ನ ಪ್ರೊಡಕ್ಟಿವಿಟಿ ವೆಚ್ಚ ಎಷ್ಟು, ಅದು ಒಂದು ಇಲ್ಲಿ ಪ್ರಶ್ನೆ ಆಗುತ್ತೆ. ಎರಡನೇದು, ಒಂದು ವೇಳೆ ನಾವು ಪೇಟೆಂಟ್ಸ್ ಕೊಡ್ಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಹೊಸ ಆವಿಷ್ಕಾರಗಳಿಗೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಪೇಟೆಂಟ್ಸ್ ವಿಚಾರವಾಗಿ ಇವೆರಡನ್ನು ಚರ್ಚೆ ಮಾಡ್ತೀವಿ. ಆದ್ರೆ ಇವೆರಡನ್ನು ಈಸಿ ಸಾಲ್ವೆ ಮಾಡ್ಬೋದು. ಒಂದೇದು, ಯಾರಿಗೆ ಅದರಲ್ಲಿಂದ ತಗಲಿದೆಯಲ್ಲ ಆ ವೆಚ್ಚವನ್ನ ನಾವು ಏನ್ ಕಾರ್ಪೊರೇಟ್ ಫಂಡ್ ಇಂದ ಕೊಡಲ್ಲ, ಪಬ್ಲಿಕ್ ಫಂಡ್ ಇಂದ ಕೊಡ್ತೀವಿ. ಸೊ ಅದು ಸಾಲ್ವ್ ಆಗುತ್ತೆ. ಇನ್ನು ಎರಡನೇದು, ಈ ಹೊಸ ಆವಿಷ್ಕಾರಗಳ ಬಗ್ಗೆ ಹೇಳ್ತಾ ಇದ್ದಾರೆ, ಅದಕ್ಕೆ ಗೊಂದಲ ಇದೆ. ಸೊ ಅವ್ರಿಗೆ ಉತ್ತೇಜನ ಕೊಟ್ರೆ ಮುಗೀತು. ಸೊ ಇವೆರಡು ಕೂಡ ಸಾಲ್ವ್ ಆಗ್ತಕ್ಕಂಥದ್ದು. ಸೊ ಇವೆರಡನ್ನು ಸಾಲ್ವ್ ಮಾಡಿದ್ರೆ ಆಗ ಏನಾಗುತ್ತೆ ಅಂತಂದ್ರೆ ಇಟ್ ಮೀನ್ಸ್ ಈ ಪೇಟೆಂಟ್ಸ್ ರದ್ದಾಗುತ್ತೆ. ಹಾಗಾದ್ರೆ ಪೇಟೆಂಟ್ಸ್ ರದ್ದತಿ ಆದ್ರೆ ಏನ್ ಪ್ರಯೋಜನ ಆಗುತ್ತೆ ಅಂತಂದ್ರೆ ವಿಶ್ವದಾದ್ಯಂತ ಔಷಧ ತಯಾರಕರು ಯಾವುದೇ ಒಂದು ನಿರ್ಭೀತಿ ಇಲ್ಲದೆ, ಅಂದ್ರೆ IPR ನ ರೂಲ್ಸ್ ನ ನಾವು ಬ್ರೇಕ್ ಮಾಡ್ತೀವಿ ಅನ್ನುವಂತ ನಿರ್ಭೀತಿ ಇಲ್ಲದೆ ಔಷಧವನ್ನ ಉತ್ಪಾದನೆಯನ್ನ ಮಾಡ್ತಾರೆ. ಸೊ ಆಗ ಎಲ್ರಿಗೂ ಲಸಿಕೆ ಸಿಗುತ್ತೆ. ಅಂದ್ರೆ ಪೇಟೆಂಟ್ಸ್ ರದ್ದತಿಯಿಂದ ಆಗುವ ಪ್ರಯೋಜನಗಳು ಏನು ಅಂತಂದ್ರೆ ಇಲ್ಲಿ ವಿಶ್ವದಾದ್ಯಂತ ಔಷಧಿಕ ತಯಾರಕ ಕಂಪನಿಗಳಿದಾವಲ್ಲ, ರದ್ದಾದ್ರೆ ಅವರೆಲ್ಲರೂ ಔಷಧಿಯನ್ನ, ಅಂದ್ರೆ ಅವ್ರಿಗೆ ಭಯ ಇರಲ್ಲ, ನಾವೆಲ್ಲ IPR ಉಲ್ಲಂಘನೆ ಮಾಡ್ಬಿಡ್ತೀವಿ, IPR ಕಾನೂನು, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಕಾನೂನು ನಮಗೆ ಅಡ್ಡಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಆ ಒಂದು ಅವ್ರಿಗೆ ಏನಂತಂದ್ರೆ ಇಟ್ ಮೀನ್ಸ್ ಆ ಭಯ ಇರಲ್ಲ. ಸೊ ಹಾಗಾಗಿ ಅವರು ಅಗ್ಗದ ದರದಲ್ಲಿ ಎಲ್ರಿಗೂ ಕೂಡ ಔಷಧಿ ಸರಬರಾಜಾಗ್ಲಿಕ್ಕೆ ಸಹಾಯ ಆಗತ್ತೆ. ಎರಡನೇದು, ರಾಯಲ್ಟಿ ನೀಡುವಂತ ಅಂಶ ಇಲ್ಲಿ ಗಮನಕ್ಕೆ ಬರಲ್ಲ. ಸೊ ಹಾಗಾಗಿ ಏನಪ್ಪಾ ಅಂತಂದ್ರೆ ಈ ಒಂದು ರಾಯಲ್ಟಿ ಇಲ್ಲ ಅಂದಾಗ
ಎಲ್ಲ ಕಂಪ್ನಿಗಳು ಕೂಡ ಆರಾಮ್ಸೆಯಾಗಿ ಉತ್ಪಾದನೆಯನ್ನು ಮಾಡ್ತವೆ. ಎಲ್ರಿಗೂ ಕೂಡ ಹೆಲ್ತ್ ಕೇರ್ ಸೌಲಭ್ಯವನ್ನು ಕೊಡಲಿಕ್ಕೆ, ಹಕ್ಕನ್ನು ರಕ್ಷಣೆ ಮಾಡಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಮತ್ತೆ ಬಹಳ ಇಂಪಾರ್ಟೆಂಟು, ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ವಿತರಣೆ ಮಾಡಲಿಕ್ಕೆ ಬಹಳ ಸುಲಭ ಆಗ್ತಕ್ಕಂಥದ್ದು. ಸೊ ಅದೇ ರೀತಿಯಲ್ಲಿ ಮತ್ತೆ ಮುಂಬರ್ತಕ್ಕಂಥ ಇನ್ನು ಕೋವಿಡ್ ಅಲೆ, ಈಗೇನು 3ನೇ ಅಲೆ ಅಂತಾರೆ, 4ನೇ ಅಲೆ ಅಂತಾರೆ, 5ನೇ ಅಲೆ ಅಂತಾರೆ, ಇನ್ನು ಒಂದು ಬಂದ್ಮೇಲೆ 2ನೇದೇ ಗೊತ್ತಿರಲಿಲ್ಲ, ಬಂತು ಅದನ್ನು, ಹೌದಾ, 2, 3, 4, 5 ಅಂತಾರೆ. ಈ ಅಲೆಗಳನ್ನು ಎದುರಿಸಲಿಕ್ಕೆ ನಮಗೆ ವಿಶ್ವಕ್ಕೆ ಸಹಕಾರಿ ಆಗ್ತಕ್ಕಂಥದ್ದು. ಮತ್ತು ಜನರಿಕ್ ಮೆಡಿಸಿನ್ ರೀತಿಯಲ್ಲಿ ಅಗ್ಗದ ದರದಲ್ಲಿ ಏನಪ್ಪಾ ಅಂತಂದ್ರೆ ಎಲ್ರಿಗೂ ಕೂಡ ಕೋವಿಡ್ ಲಸಿಕೆ ಸಿಗ್ಲಿಕ್ಕೆ ಸಹಾಯ ಆಗ್ತಕ್ಕಂಥದ್ದು. ಅಂದ್ರೆ ಇದು ಪೇಟೆಂಟ್ಸ್ ರದ್ದತಿ ವಿಚಾರ ಆಗ್ತಕ್ಕಂಥದ್ದು. ಅಂದ್ರೆ ಭಾರತ ಜಾಗತಿಕ ಮಟ್ಟದಲ್ಲಿ ಈ ಒಂದು ಪ್ರಸ್ತಾಪವನ್ನು ಇಟ್ಟು ಎಲ್ಲ ಅಭಿವೃದ್ಧಿಶೀಲ ರಾಷ್ಟ್ರಗಳು, ಬಡತನದಲ್ಲಿರ್ತಕ್ಕಂಥ ರಾಷ್ಟ್ರಗಳು, ಕಡಿಮೆ ಗ್ರೋತ್ ಅಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳಿಗೆ ಹೆಲ್ಪ್ ಮಾಡ್ತಕ್ಕಂಥ ಕೆಲಸ, ಅದರಲ್ಲೂ ಎಸ್ಪೆಷಲಿ ಭಾರತಕ್ಕೂ ಕೂಡ ಇದರಿಂದ ಹೆಲ್ಪ್ ಆಗ್ತಕ್ಕಂಥದ್ದು. ಆರಂಭದಲ್ಲಿ ಇದನ್ನ ರಷ್ಯಾ, ಅಮೆರಿಕ, ಫ್ರಾನ್ಸ್ ಎಲ್ಲ ವಿರೋಧಿಸಿದ್ರು ಕೂಡ ಇತ್ತೀಚೆಗೆ ಅಮೆರಿಕ ಕೂಡ ಈ ಒಂದು ರಫ್ತು ಮಾಡಲಿಕ್ಕೆ ಒಪ್ಕೊಂಡಿರ್ತಕ್ಕಂಥದ್ದು. ಅದರಲ್ಲೂ ಮೇಜರ್ ಇಂಪಾರ್ಟೆನ್ಸ್ ನ ಭಾರತಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ಸ್ನೇಹಿತರೆ. ಅಮೆರಿಕದ ವಾಣಿಜ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯುನೈಟೆಡ್ ಸ್ಟೇಟ್ ಟ್ರೇಡ್ ರೆಪ್ರೆಸೆಂಟೇಟಿವ್ಸ್ ನ ಪ್ರತಿನಿಧಿಯಾಗಿರ್ತಕ್ಕಂಥ ಕ್ಯಾಥರಿನ್ ಟ್ರಾಯ್ ಅವರು ಏನಪ್ಪಾ ಅಂತಂದ್ರೆ ಈ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಒಂದೇದು. ಮತ್ತು ಎರಡನೇದು, ಈ ಲಸಿಕೆ ಉತ್ಪಾದಕ ಕಂಪನಿಗಳಾದಂತಹ ಫೈಸರ್ ಮತ್ತು ಅಸ್ಟ್ರಾಜೆನಿಕ್ ಕಂಪನಿಗಳ ಜೊತೆ ಮಾತುಕತೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಮತ್ತೆ ಆರಂಭದಲ್ಲಿ ಇದನ್ನ ಬಿಲ್ ಗೇಟ್ಸ್ ಕೂಡ ತಂತ್ರಜ್ಞಾನ ವರ್ಗಾವಣೆ ಸಾಧ್ಯವಿಲ್ಲ ಅಂತ ಹೇಳಿ ವಿರೋಧ ವ್ಯಕ್ತಪಡಿಸಿದ್ರು. ಆದರೆ ಯಾವಾಗ ಅಮೆರಿಕದ ಪ್ರೆಸಿಡೆಂಟ್ ಆದಂತಹ ಜೋ ಬಿಡನ್ ಇದಕ್ಕೆ ಬೆಂಬಲವನ್ನ ಕೊಟ್ಟರು, ಆವಾಗ ಯೂಟರ್ನ್ ಅವರು ಕೂಡ ಹೊಡೆದಿರ್ತಕ್ಕಂಥದ್ದು ಯಾರು, ಬಿಲ್ ಗೇಟ್ಸ್ ಅಂತಕ್ಕಂಥವ್ರು. ಅದೇ ರೀತಿಯಲ್ಲಿ WHO ದ ಮಹಾನಿರ್ದೇಶಕರಾದಂಥ ಟೆಡ್ರೋಸ್ ಅದಾನಮ್ ಘೆಬ್ರೆಯೆಸಸ್ ಇದಾರಲ್ಲ, ಸೊ ಅವರು ಕೂಡ ಏನ್ ಹೇಳಿದಾರೆ ಅಂತಂದ್ರೆ ಕೋವಿಡ್ ವಿರುದ್ಧದ ಹೋರಾಟದಲ್ಲಿ ಇದೊಂದು ಅಪೂರ್ವ ಕ್ಷಣ ಅಂತ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ವ್ಯಾಕ್ಸಿನ್ ಡಿಪ್ಲೊಮಸಿ ಅಂತ ಹೇಳಿ ಕರಿತೀವಿ, ವ್ಯಾಕ್ಸಿನ್ ಡಿಪ್ಲೊಮಸಿ ಅಂತ ಹೇಳಿ. ನಾನು ಆಗ್ಲೇ ಹೇಳಿದೆ, ಇದಕ್ಕೆ ಇತ್ತೀಚೆಗೆ ಅಮೆರಿಕ ಬೆಂಬಲ ಕೊಟ್ಟಿದೆ. ಅಮೆರಿಕ ಏನ್ ಮಾಡ್ತಾ ಇದೆ ಅಂದ್ರೆ ಎಲ್ಲ ರಾಷ್ಟ್ರಗಳಿಗೂ ಈ ಒಂದು ಔಷಧ ರಫ್ತನ್ನ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದೆ, ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಒಂದು ಕೆಲಸ ಕೈ ಹಾಕಿದೆ. ಅದರಲ್ಲೂ ಮೇಜರ್ ಇಂಪಾರ್ಟೆನ್ಸ್ ಅನ್ನ ಯಾವ್ದು ಕೊಟ್ಟಿದ್ದಾರೆ ಅಂತಂದ್ರೆ ಭಾರತಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ವ್ಯಾಕ್ಸಿನ್ ಡಿಪ್ಲೊಮಸಿ ಅಂತ ಹೇಳಿ ಕರಿತೀವಿ. ಅಂದ್ರೆ ಒಂದು ದೇಶ ಇನ್ನೊಂದು ದೇಶಕ್ಕೆ ವ್ಯಾಕ್ಸಿನ್ ಅನ್ನ ಕೊಡೋದ್ರಿಂದ ರಾಜತಾಂತ್ರಿಕ ಸಂಬಂಧಗಳನ್ನ ಉತ್ತಮಪಡಿಸ್ಕೋಬಹುದು, ಅಥವಾ ಇತರೆ ಯಾವುದೇ ರೀತಿಯಾದಂತಹ ಸಂಬಂಧಗಳನ್ನ ಬೆಳೆಸಬಹುದು, ಬೇರೆ ರೀತಿಯ ಅಗ್ರಿಮೆಂಟ್ ಗಳನ್ನು ಕೂಡ ಮಾಡ್ಕೋಬಹುದು ಅಂತ ಹೇಳಿ ವ್ಯಾಕ್ಸಿನ್ ಡಿಪ್ಲೊಮಸಿ ಅಂತಕ್ಕಂಥದ್ದು ಇತ್ತೀಚೆಗೆ ಬಹಳಷ್ಟು ಚರ್ಚೆಯಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ನೊಂದು ವರ್ಡ್ ನೆನಪಲ್ಲಿ ಇಲ್ಲಿ ವ್ಯಾಕ್ಸಿನ್ ನ್ಯಾಷನಲಿಸಂ. ಅಂದ್ರೆ ಇಷ್ಟು ಕೋವಿಶೀಲ್ಡ್ ಸಮಸ್ಯೆ ವಿಚಾರವಾಗಿ ಇಷ್ಟೆಲ್ಲ ಪ್ರಪಂಚದಲ್ಲಿ ಸಮಸ್ಯೆ ಆಗ್ಲಿಕ್ಕೆ ಕಾರಣನೇ ವ್ಯಾಕ್ಸಿನ್ ನ್ಯಾಷನಲಿಸಂ ಅಂತ ಹೇಳಿ. ಕೋವಿಡ್ ಬಂದಂತ ಸಂದರ್ಭದಲ್ಲಿ ಬಹಳಷ್ಟು ರಾಷ್ಟ್ರಗಳು ಏನ್ ಮಾಡ್ಬಿಟ್ವು, ತಮಗೆ ಬೇಕಾದಂತ ವ್ಯಾಕ್ಸಿನ್ ಅಲ್ದೇನೆ ಇನ್ನೂ ಹೆಚ್ಚಿನ ವ್ಯಾಕ್ಸಿನ್ಗಳನ್ನ ಸಂಗ್ರಹ ಮಾಡ್ಕೊಂಡ್ಬಿಟ್ರು. ಇದರಿಂದ ಅಭಿವೃದ್ಧಿಶೀಲ ರಾಷ್ಟ್ರಗಳು, ಎಸ್ಪೆಷಲಿ ಭಾರತದಂತ ರಾಷ್ಟ್ರಗಳಿಗೆ ಹೊಡ್ತಾ ಬಿತ್ತು. ಸೊ ಹಾಗಾಗಿ ವ್ಯಾಕ್ಸಿನ್ ನ್ಯಾಷನಲಿಸಂ ಮಾಡ್ಕೊಂಡ್ರೆ ಅಲ್ಲಿಯ ಜನರು ಬದುಕಬಹುದು, ಬಟ್ ಗ್ಲೋಬಲ್ ಎಕನಾಮಿಗೆ ಹೊಡ್ತಾ ಬೀಳುತ್ತೆ. ಯಾಕಂದ್ರೆ ನಾವೀಗಿರ್ತಕ್ಕಂಥದ್ದು ಗ್ಲೋಬಲೈಸೇಷನ್ ಯುಗದಲ್ಲಿ. ಸೊ ಅಂದ್ರೆ ವ್ಯಾಕ್ಸಿನ್ ನ್ಯಾಷನಲಿಸಂ ಅಂತಕ್ಕಂಥದ್ದು ಗ್ಲೋಬಲೈಸೇಷನ್ಗೆ ಹೊಡ್ತಾ ಬೀಳುತ್ತೆ. ಅದರಲ್ಲಿ ಎಸ್ಪೆಷಲಿ ನಾನು ನಿಮ್ಗೆ ಹೇಳ್ತೀನಿ, ಒಂದು ವೇಳೆ ಕೆಲ ರಾಷ್ಟ್ರಗಳು ವ್ಯಾಕ್ಸಿನ್ ನ್ಯಾಷನಲಿಸಂ ಅನ್ನ ಮಾಡಿದ್ರೆ, ಲೈಕ್ ಅಮೆರಿಕ ಆಗಿರ್ಬೋದು, ಬೇರೆ ಬೇರೆ ದೇಶಗಳು ವ್ಯಾಕ್ಸಿನ್ ನ್ಯಾಷನಲಿಸಂ ಮಾಡಿದ್ರೆ ಆಗ ಭಾರತದಂತ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಹೊಡ್ತಾ ಬೀಳುತ್ತೆ. ಆಗ ಇಂಡಿಯನ್ ಎಕನಾಮಿಗೆ ಹೊಡ್ತಾ ಬಿದ್ದಿದೆ ಅಂದ್ರೆ ವರ್ಲ್ಡ್ ಎಕನಾಮಿಗೆ ಹೊಡ್ತಾ ಬಿದ್ದಿದೆ ಅಂತಾನೆ ಅರ್ಥ. ಸೊ ಹಾಗಾಗಿ ವ್ಯಾಕ್ಸಿನ್ ನ್ಯಾಷನಲಿಸಂ ಕೂಡ ಗ್ಲೋಬಲೈಸೇಷನ್ಗೆ ಅಗೇನೆಸ್ಟ್ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಇತ್ತೀಚೆಗೆ ಎಲ್ಲರೂ ಕೂಡ ಭಾರತ ಸಪ್ಲೈ ಮಾಡಲಿಕ್ಕೆ ಮುಂದೆ ಬಂದಿರತಕ್ಕಂಥದ್ದು. ನೆಕ್ಸ್ಟ್, ಔಷಧಿ ಕಂಪನಿಗಳು ಕೆಲವು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ಅವರಿಗೆ ಭರ್ಜರಿ ಆದಾಯ ಬರ್ತಾ ಇತ್ತು, ಒಳ್ಳೆ ಸಂದರ್ಭ ಇದು, ಒಳ್ಳೆ ಅವರಿಗೆ ಲಾಭ ಬರ್ತಾ ಇತ್ತು. ಸೊ ಹಾಗಾಗಿ ಔಷಧಿ ಕಂಪನಿಗಳು, ಅದರಲ್ಲೂ ಎಸ್ಪೆಷಲಿ US ನ ಫೈಸರ್ ಕಂಪನಿ ಇದೆಯಲ್ಲ, ಸೊ ಅದು 2021ರಲ್ಲಿ $26 ಕೋಟಿ ವಹಿವಾಟನ್ನು ಮಾಡ್ತಕ್ಕಂಥ ಒಂದು ಈ ಒಂದು ಲಸಿಕೆ ಮಾರಾಟದ ನಿರೀಕ್ಷೆಯಲ್ಲಿ ಇತ್ತು ಅದು. ನೆಕ್ಸ್ಟ್, ಅದೇ ರೀತಿಯಾಗಿ ರಾಯಲ್ಟಿ ಸಿಕ್ಕರೆ ಹೆಚ್ಚು ಬೇಗ ಗುಣಮಟ್ಟದ ಲಸಿಕೆ ಸಿಗ್ಬೋದು ಅಂತ ಹೇಳಿ ಕೂಡ ಈ ಒಂದು ಅಭಿಪ್ರಾಯ ಇತ್ತು. ಬಟ್ ಇನ್ನೊಂದು ಇಲ್ಲಿ ಡೌಟ್ ಕಾಡ್ತಾ ಇದೆ, ಒಂದು ವೇಳೆ ಪೇಟೆಂಟ್ಸ್ ನ ರದ್ದು ಮಾಡಿದ್ರೆ ಅವರಿಗೆ ರಾಯಲ್ಟಿ ಕಡಿಮೆ ಹೋಗುತ್ತೆ. ರಾಯಲ್ಟಿ ಕಡಿಮೆ ಹೋದ್ರೆ ನಮ್ಗಲ್ಲಿ ಔಷಧ ಗುಣಮಟ್ಟದ ಚರ್ಚೆ ಆಗುತ್ತೆ, ಲಸಿಕೆಯ ಗುಣಮಟ್ಟ ಚರ್ಚೆ ಆಗುತ್ತೆ. ಇದು ಆಗದೆ ಇರಲಿ ಅಂತ ಹೇಳಿ ಕೂಡ ಎಲ್ಲಾ ದೇಶಗಳು ಪ್ರಾರ್ಥನೆಯನ್ನ ಮಾಡ್ಕೋತಕ್ಕಂಥದ್ದು. ಮತ್ತೆ ಅದೇ ರೀತಿಯಾಗಿ ಸಂಶೋಧನೆಗೆ ಕೂಡ ತೊಡಕಾಗಬಹುದು ಅಂತ ಹೇಳಿ ಈ ಒಂದು ಅನೇಕ ಕಂಪನಿಗಳು ಕೂಡ ಇದನ್ನ
ವಿರೋಧ ವ್ಯಕ್ತಪಡಿಸಿದ್ರು. ಆದರೆ ಕೆಲ ಕಂಪನಿಗಳು ಆಲ್ರೆಡಿ ತಂತ್ರಜ್ಞಾನವನ್ನು ವರ್ಗಾವಣೆ ಮಾಡ್ಕೊಂಡಿದ್ದೇವೆ, ಅದೇನು ಸಮಸ್ಯೆ ಇಲ್ಲ. ಬಟ್ ಇಲ್ಲಿ ಸಮಸ್ಯೆ ಆಗಿರೋದು ಆ ಒಂದು ಈ ವರ್ಗಾವಣೆ ಮಾಡ್ತಕ್ಕಂಥದ್ದು, ಅಂದ್ರೆ ಸರಕು ಸಾಗಾಣಿಕೆ, ವಿಶ್ವದಾದ್ಯಂತ ಅದನ್ನ ಸರಕು ಸಾಗಾಣಿಕೆ ಮಾಡಬೇಕಲ್ಲ, ಅದೇ ಒಂದು ದೊಡ್ಡ ಮಟ್ಟದ ಸಮಸ್ಯೆ ಆಗಿರ್ತಕ್ಕಂಥದ್ದು. ಸ್ನೇಹಿತರೆ, ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನು ಹೇಳಿದ್ದೀನಿ ಅಂದ್ರೆ, ಭಾರತದಲ್ಲಿ ಸಂಪೂರ್ಣವಾಗಿ ಯಾಕೆ ವ್ಯಾಕ್ಸಿನೇಷನ್ ಆಗ್ತಾ ಇಲ್ಲ, ಸ್ಪೀಡ್ ಆಗ್ತಾ ಇಲ್ಲ, ವೇಗ ಆಗ್ತಾ ಇಲ್ಲ ಅಂದ್ರೆ ಇಲ್ಲಿ ನಿಮ್ಗೆ ಏನು ಗೊತ್ತಿರಬೇಕು, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತಂದ್ರೆ, ಒಂದು ವ್ಯಾಕ್ಸಿನ್ ನ್ಯಾಷನಲಿಸಮ್ ಅಂದ್ರೇನು, ವ್ಯಾಕ್ಸಿನ್ ಡಿಪ್ಲೊಮಸಿ ಅಂತಂದ್ರೇನು, ಟ್ರಿಪ್ಸ್ ಅಗ್ರಿಮೆಂಟ್ ಅಂದ್ರೇನು, ಪೇಟೆಂಟ್ಸ್ ಆಕ್ಟ್ ಅಂದ್ರೇನು, WTO ಅಂದ್ರೇನು, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂದ್ರೇನು, ಇವೆಲ್ಲ ಅಂಶಗಳು ನಿಮಗೆ ಈ ಒಂದು ಗೊತ್ತಿರ್ತಕ್ಕಂಥದ್ದು. ಹಾಗಾದ್ರೆ ಒಂದು ಕ್ವಶನ್ ಕೊಟ್ಟಿರ್ತೀನಿ, ಇದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ ಅಂತ ಹೇಳ್ತಕ್ಕಂಥದ್ದು. ಏನಂತಂದ್ರೆ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಇದೆಯಲ್ಲ, ಅದು ಏನನ್ನ ಕಾಪಾಡುತ್ತೆ ಅಥವಾ ಏನನ್ನ ರಕ್ಷಣೆ ಮಾಡುತ್ತೆ ಅಂದ್ರೆ, ಎಥಿಕಲ್ ವ್ಯಾಲ್ಯೂನ ಅಥವಾ ಮಾರಲ್ ವ್ಯಾಲ್ಯೂನ ಅಥವಾ ಸೋಷಿಯಲ್ ವ್ಯಾಲ್ಯೂನ ಅಥವಾ ಕಮರ್ಷಿಯಲ್ ವ್ಯಾಲ್ಯೂನ. ನೆನ್ಪಿಟ್ಕೊಳ್ಳಿ, IPR ಅಂತಕ್ಕಂಥದ್ದು ಏನನ್ನ ಕಾಪಾಡುತ್ತೆ, ಎಥಿಕಲ್ ವ್ಯಾಲ್ಯೂ ಕಾಪಾಡುತ್ತಾ, ಮಾರಲ್ ವ್ಯಾಲ್ಯೂ ಕಾಪಾಡುತ್ತಾ, ಸೋಷಿಯಲ್ ವ್ಯಾಲ್ಯೂ ಕಾಪಾಡುತ್ತಾ, ಅಥವಾ ಆನ್ಸರ್ ಡಿ ಯಾವುದು ಅಂತಂದ್ರೆ ಕಮರ್ಷಿಯಲ್ ವ್ಯಾಲ್ಯೂ ಕಾಪಾಡುತ್ತಾ. ಕಮರ್ಷಿಯಲ್ ವ್ಯಾಲ್ಯೂವೋ, ಮಾರಲ್ ವ್ಯಾಲ್ಯೂವೋ, ಸೋಷಿಯಲ್ ವ್ಯಾಲ್ಯೂವೋ, ಎಥಿಕಲ್ ವ್ಯಾಲ್ಯೂವೋ, ಇದಕ್ಕೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ. ಮತ್ತು ಭಾರತದಲ್ಲಿ ಯಾಕೆ ಲಸಿಕೆ ಎಲ್ಲರಿಗೂ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಈ ವಿಡಿಯೋ ಮೂಲಕ ನಾನು ನಿಮ್ಗೆ ಆನ್ಸರ್ ಮಾಡಿದ್ದೀನಿ ಅನ್ಸುತ್ತೆ. ಸೊ ಎಲ್ಲರೂ ಕೂಡ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ ಎನಿವೆ ಥ್ಯಾಂಕ್ ಯು ಸೋ ಮಚ್.